ತುಮಕೂರಿನ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಮೊದಲೇ ಬಾರಿ ಪಾವಗಡ ತಾಲೂಕಿಗೆ ಶುಭ ಕಲ್ಯಾಣರವರು ಆಗಮಿಸಿದ್ದರು. ತಾಲೂಕಿನ ನಲಿಗಾನಹಳ್ಳಿಯಲ್ಲಿ ಪಶುಸಂಗೋಪನಾ ಇಲಾಖೆ ವತಿಯಿಂದ ನೀಡಿರುವ ಮೇವಿನ ಬೀಜವನ್ನು ರೈತರು ತಮ್ಮ ಜಮೀನಿನಲ್ಲಿ ಹಾಕಿದರೋ ಇಲ್ಲವೋ ಎಂದು ಪರಿಶೀಲಿಸಿದರು. ಅಲ್ಲಿಯೇ ಇದ್ದ ರೈತರ ಜೊತೆ ಮಾತನಾಡಿ ಅವರ ಸಮಸ್ಯೆ ಆಲಿಸಿದರು. ನಂತರ ನಲಿಗಾನಹಳ್ಳಿ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಶಾಲೆಗಳಲ್ಲಿ ದೊರೆಯುತ್ತಿರುವ ಸೌಲಭ್ಯಗಳನ್ನು ಕುರಿತು ಕೇಳಿ ಮಾಹಿತಿ ಪಡೆದರು. ಬಳಿಕ ಅಂಗನವಾಡಿ ಭೇಟಿ ನೀಡಿ ಮಕ್ಕಳಿಗೆ ನೀಡುವಂತಹ ಆಹಾರ ಪದಾರ್ಥಗಳನ್ನು ಪರಿಶೀಲಿಸಿ ಮಕ್ಕಳ ಪಾಲನೆ ಸರಿಯಾದ ರೀತಿಯಲ್ಲಿ ಮಾಡಬೇಕು ಎಂದು ಅಂಗನವಾಡಿ ಸಹಾಯಕಿಗೆ ಸೂಚನೆ ನೀಡಿದರು. ಅವರು ರಿವ್ಯೂ ಮಾಡಿದ್ದಾರೆ. ಮತ್ತು ಈಗ ಬೋರ್ವೆಲ್ ಎಲ್ಲ JJM ಅಡಿಯಲ್ಲಿ ಕೊಡ್ತಿದ್ದಾರೆ. ಅದರದ್ದು ಫಂಕ್ಷನಿಂಗ್ ಹೆಂಗಿದೆ, ಇಳುವರಿ ಹೆಂಗಿದೆ ಅಂತ ಚೆಕ್ ಮಾಡಲಿಕ್ಕೆ ಬಂದಿದ್ದೀವಿ. ಅದಿಲ್ಲದೆ ಇವತ್ತು ಒಂದು ಶಾಲೆ ಕೂಡ ನಾವು ವಿಸಿಟ್ ಮಾಡಿದ್ದೀವಿ. ನಾವು ಎಲ್ಲ ಮಕ್ಕಳಿಗೆ ಮೊಟ್ಟೆ ಮತ್ತು ಹಾಲು ಎಲ್ಲ ಸಿಗ್ತಾ ಇದೆ ಅಂತ ಕೂಡ ನಾವು ಇವತ್ತು ಪರಿಶೀಲನೆ ಮಾಡಿದ್ದೀವಿ. ಸೊ ಒಟ್ಟಾರೆ ನಮ್ಮದು ಜಿಲ್ಲಾ ಆಡಳಿತ ಒಂದು ಚುರುಕಾಗಿ ಕೆಲಸ ಮಾಡಬೇಕು. ಈಗ ಮುಂದಿನ ತಿಂಗಳಲ್ಲಿ ಇನ್ನೂ ತೀವ್ರವಾಗಿ ಆಗುತ್ತೆ. ಎಲ್ಲರೂ ಫೀಲ್ಡಲ್ಲಿ ಇರಬೇಕು, ಕೆಲಸ ಮಾಡಬೇಕು.